ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಅಧಿಕಾರದ ಹಂಚಿಕೆಯ ವಿಚಾರ ಸೌಂಡು ಮಾಡ್ತಾ ಇದೆ. ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಆಗ್ರಹಿಸುತ್ತಿದ್ದಾರೆ. ಇಷ್ಟು ದಿನ ಎಲೆಕ್ಷನ್ ವಿಚಾರದಲ್ಲಿ ಸೌಂಡು ಮಾಡ್ತಿದ್ದಂತ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಅಧಿಕಾರದ ಹಂಚಿಕೆಯ ವಿಚಾರ ಸೌಂಡ್ ಆಗ್ತಿದೆ. ಸಂಪುಟ ಪುನರ್ರಚನೆಗೆ ಇವನ್ನು ಹಿರಿಯ ಶಾಸಕರು ಆಗ್ರಹಿಸ್ತಿರೋದು. ಬೈ ಎಲೆಕ್ಷನ್ ಮುಗಿಯೋದನ್ನೇ ಕಾಯ್ತಾ ಇದ್ದಂತೆ ಕಾಣಿಸ್ತಿದೆ ಶಾಸಕರು. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಕೈ ಶಾಸಕರು ಬಹಳಷ್ಟು ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಶೀಘ್ರವೇ ದೆಹಲಿಗೆ ತೆರಳುತ್ತಾರಂತೆ ಹಿರಿಯ ಶಾಸಕರು. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಹಳ ಹಿಂದಿನ 2.5 ವರ್ಷದಿಂದಲೂ ಕೂಡ ಸಂಪುಟ ಪುನರ್ರಚನೆ ಆಗಬೇಕು ಅಥವಾ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂಥ ಚರ್ಚೆಗಳು ಆಗ್ತಾ ಇತ್ತು. ಅದರಲ್ಲೂ ಯಾವಾಗ ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಹೇಳಬೇಕಂದ್ರೆ ತಿಂಗಳು ಪೂರ್ತಿ ಕ್ರಾಂತಿಗಳನ್ನು ಮಾಡ್ಕೊಂಡು ಬಂದರು ಕೈಪಾಳ್ಯದ ಕೆಲ ನಾಯಕರು. ಅದಾದ ನಂತರದಲ್ಲಿ ಅಟ್ಲೀಸ್ಟ್ ನಮಗೆ ಪುನರ್ರಚನೆ ಆದರೂ ಆಗಬೇಕು. ಅದರಲ್ಲೂ ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಆಗ್ರಹಿಸ್ತಾ ಇದ್ರು. ಅಂದರೆ ಒಂದು ಕ್ಷೇತ್ರದಲ್ಲಿ 2ರಿಂದ 3 ಬಾರಿ ಗೆದ್ದವರನ್ನ ಶಾಸಕರನ್ನ ಸಚಿವರನ್ನಾಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥ ವಿಚಾರವನ್ನೆಲ್ಲ ಇಟ್ಟಿದ್ರು. ಸಂಪುಟದ ಪುನರ್ರಚನೆಗೆ ಹಿರಿಯ ಶಾಸಕರು ಆಗ್ರಹಿಸ್ತಾ ಇರೋದು. ಸಂಪುಟ ಪುನರ್ರಚನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಭರವಸೆ ನೀಡಿದ್ರು. ಬೈ ಎಲೆಕ್ಷನ್ ಮುಗಿದ ಬಳಿಕ ದೆಹಲಿಗೋಗಿ ಸಂಪುಟ ಪುನರ್ರಚನೆಯ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ, ಮನವಿಯನ್ನ ಸಲ್ಲಿಸ್ತೀವಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ರು. ಹಿರಿಯ ಶಾಸಕರಿಗೆ ಅವಕಾಶವನ್ನ ನಾನು ಕಲ್ಪಿಸ್ಕೊಡ್ತೀನಿ ಅನ್ನೋದಾಗಿ ಭರವಸೆ ಕೊಟ್ಟಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಶಾಸಕರು ಮನವಿಯನ್ನ ಸಲ್ಲಿಸಿ ಅನ್ನೋದಾಗಿ ಕೂಡ ಸಲಹೆ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಹೀಗಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಹಿರಿಯ ಶಾಸಕರು ಹಾಗೆ ಆಕಾಂಕ್ಷಿಗಳು. ಒಂದು ಕ್ಷೇತ್ರದಲ್ಲಿ 2-3 ಬಾರಿ ಗೆದ್ದಂತಹ ಶಾಸಕರಿಗೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿ ಅಭ್ಯರ್ಥಿಗಳನ್ನಾಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಹೈಕಮಾಂಡ್ಗೆ. ಅದಾದ ನಂತರದಲ್ಲಿ ಸ್ವಲ್ಪ ಶಮನ ಆಗಬೇಕು ಅನ್ನುವಂಥ ಕಾರಣಕ್ಕೆ, ಅಂದ್ರೆ ಈ ಎಲ್ಲ ಒಳಗೊಳಗೆ ಆಂತರಿಕ ಸಂಘರ್ಷಗಳು, ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಹೈಕಮಾಂಡ್ ಹತ್ರ ಹೋಗಿ ಮಾತನಾಡುವಂತೆ ಸಲಹೆಯನ್ನ ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ಹಿರಿಯ ಶಾಸಕರು ಆಕಾಂಕ್ಷಿಗಳು ಈಗ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಪಟ್ಟಿಯಲ್ಲಿ ಮೊದಲಿರುವಂತಹ ಹೆಸರುಗಳಲ್ಲಿ ಶಾಸಕರಾದ ಬಾಲಕೃಷ್ಣ, ಎನ್.ಎ. ಹ್ಯಾರಿಸ್, ಅಶೋಕ್ ಪಟಣ್ ಜೊತೆಗೆ ಷಡಕ್ಷರಿ, ಶಾಂತನಗೌಡ, ಎಂ.ವೈ. ಪಾಟೀಲ್, ರಘುಮೂರ್ತಿ, ಮಹಂತೇಶ್ ಕೌಜಲಗಿ ಸೇರಿದಂತೆ 20ಕ್ಕೂ ಹೆಚ್ಚು ಜನ ಶಾಸಕರು ನಾಳೆ ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಹಿರಿಯ ಶಾಸಕರ ನಡೆ. ಒಂದಷ್ಟು ದಿನಗಳ ಹಿಂದೋದ್ರೆ ಪಶುಸಂಗೋಪನಾ ಇಲಾಖೆಯಲ್ಲಿ ಕೆಲ ಅಧ್ಯಯನಕ್ಕೆ ಅಂತ ಹೇಳ್ಕೊಂಡು ಕೆಲ ಶಾಸಕರು ಗುಂಪು ಕಟ್ಕೊಂಡು ಒಂದು ಕಡೆ ಆಸ್ಟ್ರೇಲಿಯಾ ಪ್ರವಾಸ ಮಾಡಿದ್ರೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿದ್ದಂತ ಕೆಲ ಶಾಸಕರು ಹೈಕಮಾಂಡ್ ಹತ್ರ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿಯೇ ತೀರ್ಬೇಕು ಅಂತ ಮಾಡಿದ ಸರ್ಕಸ್ ಅನ್ನ ಮರೆಯುವಂತಿಲ್ಲ. ತದನಂತರದಲ್ಲಿ ಈ ಎಲ್ಲಾ ಬೆಳವಣಿಗೆಯ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಬಂದಿದ್ರು. ಕೆಲ ಅಹವಾಲುವನ್ನ ಅಥವಾ ಕೆಲ ದೂರುಗಳನ್ನ ಕೂಡ ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ಎಲೆಕ್ಷನ್ ಆಗದೇ ಇದ್ದಿದ್ದರೆ, ಈಗ ಬೈ ಎಲೆಕ್ಷನ್ ಆಯ್ತಲ್ಲ, ಅದು ಆಗದೇ ಇದ್ದಿದ್ರೆ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ದೆಹಲಿಗೆ ಪ್ರವಾಸವನ್ನ ಮಾಡ್ತಿದ್ರು ಅನ್ನುವಂಥ ಚರ್ಚೆ ಕೂಡ ದಟ್ಟವಾಗಿತ್ತು. ಇದ್ರ ಮಧ್ಯದಲ್ಲಿ ಶಾಸಕರಾದ ಬಾಲಕೃಷ್ಣ, ಎನ್.ಎ. ಹ್ಯಾರಿಸ್, ಅಶೋಕ್ ಪಟಣ್, ಷಡಕ್ಷರಿ, ಶಾಂತನಗೌಡ ಹಾಗೆ ಎಂ.ವೈ. ಪಾಟೀಲ್ ಸೇರಿದಂತೆ ರಘುಮೂರ್ತಿ, ಮಹಂತೇಶ್ ಕೌಜಲಗಿ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ನಾಳೆ ದೆಹಲಿಗೆ ಹೋಗ್ತಾರೆ. ಈ ಹಿಂದೆ ಕೂಡ ಕೆಲ ರಿಕ್ವೆಸ್ಟ್ಗಳನ್ನ ಮಾಡಿಕೊಂಡು ಕನ್ಸಿಡರ್ ಮಾಡಿ ನಮ್ಮನ್ನ ಕೂಡ ಸಚಿವ ಸ್ಥಾನಕ್ಕೆ ಅನ್ನೋದಾಗಿ 30ಕ್ಕೂ ಹೆಚ್ಚಿನ ಜನ ಶಾಸಕರು ಹೈಕಮಾಂಡ್ಗೆ ಪತ್ರ ಬರೆದಿದ್ರು, ಸಹಿ ಹಾಕುವ ಕೆಲಸ ಮಾಡಿದ್ರು. ಆದ್ರೆ ಈಗ ನಾಳೆ ಹೋಗ್ತಿದಾರಲ್ಲ ಶಾಸಕರು ದೆಹಲಿಗೆ, ಇದು ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಿದೆ. ಯಾವ ಕಾರಣಕ್ಕೆ? ನಿಜಕ್ಕೂ ಸಂಪುಟ ಪುನರ್ರಚನೆ ಆಗ್ಬಿಡುತ್ತಾ ಅಥವಾ ಸಿಎಂ ಕುರ್ಚಿ ಕಾದಾಟದ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿದೆ. ಬಹಿರಂಗವಾಗಿ ಅದೇನು ಆಂತರಿಕವಾಗಿ ಉಳ್ಕೊಂಡಿಲ್ಲ, ಬಹಿರಂಗವಾಗಿ ಗೊತ್ತಾಗಿರುವ ವಿಚಾರವೇ. ಸೊ ಹಾಗಾಗಿ ಹಿರಿಯ ಶಾಸಕರ ನಡೆ ಹೇಗಿರುತ್ತೆ, ಇದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆ ಗ್ರಾಸವಾಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.